ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರ ಅಭಿಮಾನದ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ತಾರಾ. ಇಂದು ನಾನು ಪಂಚಕನ್ಯೆಯರಲ್ಲಿ ಒಬ್ಬಳಾದ ತಾರಾ ಅಂದರೆ ಕಿಷ್ಕಿಂಧೆಯ ರಾಜ ವಾಲಿಯ ಪತ್ನಿ ತಾರಾಳ ಜೀವನ ವೃತ್ತಾಂತವನ್ನು ತಿಳಿಸಲಿದ್ದೇನೆ. ವಾಲಿ ಮತ್ತು ಸುಗ್ರೀವರು ಒಬ್ಬಳೇ ತಾಯಿಯ ಮಕ್ಕಳಾದರೂ ವಾಲಿಯು ಇಂದ್ರದೇವನ ಅನುಗ್ರಹದಿಂದಲೂ ಮತ್ತು ಸುಗ್ರೀವನು ಸೂರ್ಯದೇವನ ಅನುಗ್ರಹದಿಂದಲೂ ಜನ್ಮ ತಾಳಿರುತ್ತಾರೆ. ಇಂದ್ರದೇವ ವಾಲಿಗೆ ಒಂದು ಸುವರ್ಣ ಮಾಲಿಕೆಯನ್ನು ನೀಡಿ ಅನುಗ್ರಹಿಸಿರುತ್ತಾನೆ. ಹಾಗೂ ಸೂರ್ಯದೇವ ಸುಗ್ರೀವನಿಗೆ ವೀರ ಹನುಮಾನನನ್ನು ಪರಿಚಯಿಸಿ ಇವನಿಂದ ನಿನಗೆ ಮುಂದೆ ಒಳ್ಳೆಯದಾಗುವುದು ಎಂದು ಹೇಳಿರುತ್ತಾನೆ. ದೊಡ್ಡವರಾದ ನಂತರ ವಾಲಿ ಸುಷೇನನ ಮಗಳಾದ ತಾರಾಳನ್ನು ವಿವಾಹವಾದರೆ ಸುಗ್ರೀವನು ರುಮೆ ಎಂಬ ಕನ್ಯೆಯನ್ನು ವಿವಾಹವಾಗುತ್ತಾನೆ. ಕಿಷ್ಕಿಂಧೆಯ ರಾಜನಾಗಿ ವಾಲಿ ರಾಜ್ಯಭಾರ ನಡೆಸತೊಡಗಿದರೆ ಸುಗ್ರೀವ ಅಣ್ಣನ ಸೇವೆ ಮಾಡಿಕೊಂಡಿರುತ್ತಾನೆ. ಹೀಗೆ ಇವರ ಜೀವನ ನಡೆಯುತ್ತಿರುವ ಸಮಯದಲ್ಲಿ ಒಮ್ಮೆ ದುಂದುವಿ ಎನ್ನುವವನ ಹಿರಿಯ ಪುತ್ರನಾದ ಮಾಯಾವಿ ಎಂಬ ರಾಕ್ಷಸ ವಾಲಿಯೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಆದರೆ ವಾಲಿಯ ಶಕ್ತಿಯ ಮುಂದೆ ತನ್ನದೇನೂ ಆಟ ನಡೆಯದೆ ಓಡತೊಡಗುತ್ತಾನೆ. ಇಬ್ಬರು ಸಹೋದರರು ಅವನನ್ನು ಬೆನ್ನಟ್ಟಿ ಬಂದುದರಿಂದ ತಪ್ಪಿಸಿಕೊಳ್ಳಲು ಒಂದು ಭಯಂಕರ ಗುಹೆಯೊಳಗೆ ಪ್ರವೇಶ ಮಾಡುತ್ತಾನೆ. ಆಗ ಇದನ್ನು ಕಂಡ ವಾಲಿಯು ಸುಗ್ರೀವನಿಗೆ, ಸೋದರ, ನೀನಿಲ್ಲೇ ನಿಂತಿರು, ನಾನು ಗುಹೆಯೊಳಗೆ ನುಗ್ಗಿ ಆ ದುಷ್ಟನನ್ನು ಕೊಂದು ಹೊರಬರುತ್ತೇನೆ ಎನ್ನುತ್ತಾನೆ. ಆಗ ಸುಗ್ರೀವ ತಾನೂ ಒಳಗೆ ಬರುತ್ತೇನೆಂದರೂ ಬೇಡವೆಂದು ಹೇಳಿದ ವಾಲಿ, ಬೇಡ ಬೇಡ, ನಾನೊಬ್ಬನೇ ಒಳ ಹೋಗುತ್ತೇನೆ. ಆದರೆ ಜೋಕೆ, ನಾನು ತಿರುಗಿ ಬರುವವರೆಗೂ ನೀನಿಲ್ಲೇ ಕಾದಿರಬೇಕು ಎಂದು ತಮ್ಮನಿಗೆ ಆಜ್ಞಾಪಿಸಿ ಒಳಗೆ ಹೋಗುತ್ತಾನೆ. ಒಂದು ದಿನ, 2 ದಿನ, ಹೀಗೆ ವರ್ಷಗಳಷ್ಟು ಸಮಯ ಕಳೆದರೂ ವಾಲಿ ಹೊರಬರಲಿಲ್ಲ. ಆದರೆ ದ್ವಾರ ಬಾಗಿಲಿನಿಂದ ರಕ್ತವು ಹರಿದು ಬಂದಿತು. ಒಳಗಿನಿಂದ ರಾಕ್ಷಸನ ಗರ್ಜನೆ ಕೇಳಿ ಬಂದಿತು. ಆಗ ವಾಲಿಯೇ ಸತ್ತು ಹೋದನೆಂದು ಭಾವಿಸಿ ಅತೀವ ದುಃಖಪಟ್ಟ ಸುಗ್ರೀವ ರಾಕ್ಷಸ ಹೊರಬರಲಾರದಂತೆ ಗುಹೆಯ ದ್ವಾರಕ್ಕೆ ಒಂದು ದೊಡ್ಡ ಕಲ್ಲನ್ನಿಟ್ಟು ಗುಹೆಯನ್ನು ಮುಚ್ಚಿ ಕಿಷ್ಕಿಂಧೆಗೆ ಬರುತ್ತಾನೆ. ವಾಲಿ ಹತನಾದನೆಂಬ ಸುದ್ದಿ ರಾಜ್ಯದಲ್ಲೆಲ್ಲ ಹರಡಿದ್ದರಿಂದ ಮಂತ್ರಿಗಳೆಲ್ಲ ಸೇರಿ ಸುಗ್ರೀವನಿಗೆ ಪಟ್ಟ ಕಟ್ಟುತ್ತಾರೆ. ಆದರೆ ಇತ್ತ ವಿಧಿ ವಿಚಿತ್ರವೇ ಬೇರೆಯಾಗಿರುತ್ತದೆ. ಇಲ್ಲಿ ನಿಜವಾಗಿ ಸತ್ತದ್ದು ರಾಕ್ಷಸ ಮಾಯಾವಿ. ರಾಕ್ಷಸನನ್ನು ಕೊಂದ ವಾಲಿ ಇನ್ನು ಹೊರಬರಬೇಕೆಂದು ದ್ವಾರದ ಬಳಿ ಬಂದರೆ ದ್ವಾರ ಮುಚ್ಚಿರುತ್ತದೆ. ತಕ್ಷಣವೇ ತನ್ನ ಅಪಾರ ಶಕ್ತಿಯಿಂದ ಆ ದೊಡ್ಡ ಕಲ್ಲನ್ನು ಹೊರದೂಡಿ ಹೊರಗೆ ಬಂದು ನೋಡುತ್ತಾನೆ. ಸುಗ್ರೀವ ಅಲ್ಲಿಲ್ಲ. ತಡೆಯಲಾರದಷ್ಟು ಕೋಪ ಉಕ್ಕಿ ಬಂತು ವಾಲಿಗೆ. ತುಂಬಾ ಕೋಪಾವಿಷ್ಟನಾಗಿ ದಾಪುಗಾಲು ಹಾಕುತ್ತಾ ಕಿಷ್ಕಿಂಧೆಗೆ ಬಂದು ನೋಡಿದರೆ ಸುಗ್ರೀವ ರಾಜನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಅನ್ನ ವಾಲಿಯನ್ನು ಕಂಡ ಕೂಡಲೇ ಸುಗ್ರೀವ ಹಠಾತ್ತನೆ ಸಿಂಹಾಸನದಿಂದ ಕೆಳಗಿಳಿದು ವಾಲಿಗೆ ನಮಸ್ಕರಿಸಿ ನಡೆದುದೆಲ್ಲವನ್ನೂ ತಿಳಿಸಿ ಹೇಳಿ, ನೀನು ಬಂದದು ತುಂಬ ಸಂತಸವಾಯಿತು, ಬಾ ಅಣ್ಣ, ರಾಜ್ಯಭಾರವನ್ನು ವಹಿಸಿಕೋ ಎಂದು ಸಿಂಹಾಸನವನ್ನು ತೋರಿಸುತ್ತಾನೆ. ಇನ್ನೂ ಕೋಪಾಗ್ನಿ ಆರಿರದ ವಾಲಿ ತಮ್ಮನ ಮಾತನ್ನು ಲೆಕ್ಕಿಸದೆ, ಮೋಸಗಾರ, ಇದೋ ಈಗಲೇ ಉಟ್ಟ ಬಟ್ಟೆಯಲ್ಲೇ ರಾಜ್ಯ ಬಿಟ್ಟು ತೊಲಗು ಎಂದು ಆಜ್ಞಾಪಿಸುತ್ತಾನೆ. ಆಗ ಸುಗ್ರೀವ ಎಷ್ಟು ಅಂಗಲಾಚಿ ಬೇಡಿಕೊಂಡರೂ ವಾಲಿಯ ಮನಸ್ಸು ಕರಗುವುದಿಲ್ಲ. ಸಾಲದೆಂಬಂತೆ ಸುಗ್ರೀವನ ಮಡದಿ ರುಮೆಯನ್ನೂ ಕೂಡ ತನ್ನಲ್ಲೇ ಉಳಿಸಿಕೊಳ್ಳುತ್ತಾನೆ ಹಾಗೂ ರಾಜ್ಯಭಾರ ನಡೆಸಲು ತೊಡಗುತ್ತಾನೆ. ಈ ವಿಷಯ ಅಂದರೆ ತನ್ನ ಸೋದರನ ಪತ್ನಿ ರುಮೆಯನ್ನು ತನ್ನಲ್ಲೇ ಉಳಿಸಿಕೊಂಡದ್ದು ತಾರಾಳಿಗೆ ಎಳ್ಳಷ್ಟೂ ಇಷ್ಟವಾಗುವುದಿಲ್ಲ. ಆದರೆ ಅವಳು ಅಸಹಾಯಕಳು. ಮುಂದೆ ಈ ನಡುವೆ ವಾಲಿ ಮತ್ತು ತಾರೆಗೆ ಅಂಗದ ಎಂಬ ಮಗು ಜನಿಸುತ್ತಾನೆ. ಇತ್ತ ವಿಧಿಯಿಲ್ಲದೆ ಸುಗ್ರೀವನು ರಾಜ್ಯ ಬಿಟ್ಟು ಋಷ್ಯಮುಖ ಪರ್ವತದ ಕಡೆಗೆ ಅಂದರೆ ಕಾಡಿನಡೆಗೆ ಮುಖ ಮಾಡುತ್ತಾನೆ. ಕೆಲವು ವರ್ಷಗಳ ನಂತರ ಸೀತೆಯನ್ನು ಹುಡುಕಿಕೊಂಡು ರಾಮ ಈ ಕಡೆ ಬರುತ್ತಾನೆ. ಒಬ್ಬರ ಹೆಂಡತಿಯರನ್ನು ಒಬ್ಬರು ಹುಡುಕಿಕೊಡಬೇಕೆಂಬ ವಿಚಾರದಿಂದ ರಾಮ ಹಾಗೂ ಸುಗ್ರೀವರು ಒಬ್ಬರಿಗೊಬ್ಬರು ಸ್ನೇಹಿತರಾಗುತ್ತಾರೆ. ಇಲ್ಲಿ ಇಬ್ಬರಿಗೂ ಹನುಮಂತನ ಮಧ್ಯಸ್ಥಿಕೆ ದೊರಕುತ್ತದೆ ಹಾಗೂ ಹನುಮಂತನು ರಾಮನ ಮಹಾ ಪರಮ ಭಕ್ತನಾಗುತ್ತಾನೆ. ವಾಲಿಯನ್ನು ಸೋಲಿಸಿ ರುಮೆಯನ್ನು ಮರಳಿ ತರಲು ರಾಮನ ಬೆಂಬಲ ಪಡೆದ ಸುಗ್ರೀವ ಅಣ್ಣನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಇದರಿಂದ ಕಡು ಕೋಪಗೊಂಡ ವಾಲಿ ಭೂಮಿಯನ್ನು ಮೆಟ್ಟುತ್ತಾ ಆರ್ಭಟಿಸತೊಡಗುತ್ತಾನೆ. ಪತಿಯ ಈ ಅವತಾರವನ್ನು ಕಂಡ ತಾರ, ಪ್ರಾಣಪ್ರಿಯನೇ, ನದಿ ಪ್ರವಾಹ ಉಕ್ಕಿ ಬರುವಂತೆ ಕೋಪ ಉಕ್ಕಿ ಬರುತ್ತಿದೆ ನಿನ್ನಲ್ಲಿ, ಶಾಂತನಾಗು ಎನ್ನುತ್ತಾಳೆ. ಆಗ ವಾಲಿ ಅಸಹನೆಯಿಂದ, ಹೇಡಿಯಂತೆ ಸುಮ್ಮನಿರಲೇ ಎಂದಾಗ ತಾರ, ನೀನು ಹೀಗೆ ಇದ್ದಕ್ಕಿದ್ದಂತೆ ಯುದ್ಧಕ್ಕೆ ಹೊರಡುವುದು ಸರಿಯಲ್ಲ. ನೆನಪಿಸಿಕೋ ದೇವ, ಹಿಂದೊಮ್ಮೆ ತನ್ನ ಪತ್ನಿಯನ್ನು ಮರಳಿ ಪಡೆಯಲು ನಿನ್ನೊಡನೆ ಯುದ್ಧ ಮಾಡಲು ಬಂದ ಸುಗ್ರೀವ ನಿನಗೆ ಅಂಜಿ
ಪಲಾಯನಗೈದಿದ್ದಾನೆ. ಆದರೆ ಈಗ ಅವನ ಶಿವನಾದದಲ್ಲಿ ಗರ್ವ, ಅಹಂಕಾರ ತುಂಬಿ ತುಳುಕುತ್ತಿದೆ. ಗೆಲ್ಲುವೆನೆಂಬ ಛಲ ತುಂಬಿದೆ. ಇದಕ್ಕೆ ಒಂದು ಬಲವಾದ ಕಾರಣವಿದೆ. ಪ್ರಿಯನೇ, ಹೇಳುತ್ತೇನೆ ಕೇಳು ಎಂದ ತಾರ ಮತ್ತೆ ಮಹಾಬಲಶಾಲಿಗಳಾದ ರಾಮಲಕ್ಷ್ಮಣರು ಅವನ ಬೆಂಬಲಕ್ಕೆ ನಿಂತಿದ್ದಾರೆ ಹಾಗೂ ನಿನ್ನನ್ನು ಸೋಲಿಸುತ್ತೇವೆಂದು ಸುಗ್ರೀವನಿಗೆ ಮಾತು ಕೊಟ್ಟಿದ್ದಾರಂತೆ. ದಯವಿಟ್ಟು ಶಾಂತನಾಗು. ಅವನ ಪತ್ನಿ ರುಮೆಯನ್ನು ಅವನಿಗೆ ಒಪ್ಪಿಸಿ ಅವನನ್ನು ಇಲ್ಲೇ ಕರೆದುಕೊಂಡು ಬಂದು ಪ್ರೀತಿಯಿಂದ ನೋಡಿಕೋ ಎಂದು ವಿನಯದಿಂದ ಹೇಳುತ್ತಾಳೆ. ಆದರೆ ಪ್ರಾಣ ಪ್ರಿಯಳಾದ ತಾರೆ ಹಿತನುಡಿಗಳು ವಾಲಿಗೆ ಹಿಡಿಸುವುದಿಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತೆ ವಾಲಿ, ನೀನಿನ್ನು ಹೊರಡು, ರಾಣಿವಾಸಕ್ಕೆ ನಡೆ, ಇದೆಲ್ಲ ನಿನಗೇನೂ ತಿಳಿಯದು ಎಂದು ಕೋಪದಿಂದಲೇ ಹೇಳುತ್ತಾನೆ. ತಾರಾಳ ಮನದಲ್ಲಿ ದುಃಖ ತುಂಬಿದೆ. ಅಮಂಗಳ ಭಯ ಒಂದೇ ಸಮನೆ ಕಾಡುತ್ತಿದೆ. ಮನಸ್ಸು ಕೇಡನ್ನು ಕಾಣುತ್ತಿದೆ. ಪ್ರಿಯ ಭಾಷಿಣಿ ತಾರಾ ಪತಿಯ ಮಾತಿಗೆ ಪ್ರತ್ಯುತ್ತರ ಹೇಳಲಾಗದೆ ಅವನನ್ನು ಪ್ರೀತಿಯಿಂದ ಆಲಂಗಿಸಿ ತನಗೆ ಬಂದ ಮಂತ್ರಗಳಿಂದ ಸ್ವಸ್ತಿಯನ್ನು ಮಾಡಿ ಪತಿಗೆ ಪ್ರದಕ್ಷಿಣೆ ಹಾಕಿ ಅತ್ಯಂತ ದುಃಖತಪ್ತಳಾಗಿ ಇತರ ಸ್ತ್ರೀಯರೊಂದಿಗೆ ಅಂತಃಪುರದತ್ತ ಸೋತ ಹೆಜ್ಜೆ ನೀಡುತ್ತಾಳೆ. ಪತ್ನಿಯತ್ತ ಹೋದ ತಕ್ಷಣವೇ ಮಿತಿಮೀರಿದ ಕೋಪದಿಂದ ಮಹಾಸರ್ಪದಂತೆ ಬುಸುಕುಟ್ಟುತ್ತಾ ಮಹಾ ತೇಜಸ್ವಿಯಾದ ವಾಲಿ ಸೋದರನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಇಬ್ಬರ ನಡುವೆ ದ್ವಂದ್ವ ಯುದ್ಧ ಪ್ರಾರಂಭವಾಗಿ ವಾಲಿಯ ಬಲ ಹೆಚ್ಚಾಗಿ ಸುಗ್ರೀವ ಕುಗ್ಗತೊಡಗುತ್ತಾನೆ. ಆದರೂ ಶ್ರೀರಾಮನ ಬರುವಿಗಾಗಿ 4 ದಿಕ್ಕುಗಳತ್ತ ನೋಡುತ್ತಾ ಅಣ್ಣನೊಂದಿಗೆ ಸೆಣಸತೊಡಗುತ್ತಾನೆ. ಸುಗ್ರೀವನ ಬಲ ನಶಿಸುತ್ತಿರುವುದನ್ನು ಕಂಡ ರಾಮ ತಕ್ಷಣವೇ ಶಕ್ತಿಯುತ ಬಾಣವೊಂದನ್ನು ತೆಗೆದು ಧನಸ್ಸಿನಲ್ಲಿ ಸಂಧಾನ ಮಾಡಿ ಯಮನು ಕಾಲಚಕ್ರವನ್ನು ಎಳೆಯುವಂತೆ ಅಕಾರಣತವಾಗಿ ಎಳೆದು ವಾಲಿಯ ಮೇಲೆ ಬಿಟ್ಟ. ಅಗ್ನಿಯಂತೆ ಪ್ರಜ್ವಲಿಸುತ್ತಾ ತೀಕ್ಷ್ಣವಾಗಿ ಬಂದ ಆ ರಾಮನ ಬಾಣ ವಾಲಿಯ ಎದೆಯಲ್ಲಿ ನಾಟಿತು. ಆ ಬಾಣದ ವೇಗದಿಂದ ಶಕ್ತಿ ಕುಂದಿ ನೆಲದ ಮೇಲೆ ಬಿದ್ದ ವಾಲಿ ಮೂರ್ಛೆ ಹೋದ. ವಾಲಿಯ ಪತ್ನಿ ತಾರಾಳಿಗೆ ಸಮಾಚಾರ ತಿಳಿದು ಮಗ ಅಂಗದ ಹಾಗೂ ಪರಿವಾರದೊಡನೆ ವಾಲಿ ಇದ್ದಲ್ಲಿಗೆ ಧಾವಿಸಿ ಬರುತ್ತಾಳೆ. ಪತಿಯನ್ನು ಅಪ್ಪಿಕೊಂಡು ಗುಳೋ ಎಂದು ಅಳುತ್ತಾಳೆ. ಮೂರ್ಛೆಯಿಂದ ಮೇಲೆದ್ದ ವಾಲಿ ಮೊದಲು ಕಂಡದ್ದು ತಮ್ಮನಾದ ಸುಗ್ರೀವನನ್ನು. ಸೋದರ ಸುಗ್ರೀವ, ಬಾಯಿಲಿ, ನನ್ನ ಹತ್ತಿರ ಕುಳಿತುಕೋ. ನಿನಗೆ ನಾನು ತುಂಬಾ ಅನ್ಯಾಯ ಮಾಡಿದೆ. ರಾಜ್ಯದಿಂದ ಓಡಿಸಿದೆ. ನಿನ್ನ ಹೆಂಡತಿಯನ್ನೂ ಅಪಹರಿಸಿದೆ. ಇದು ನನ್ನ ದೊಡ್ಡ ತಪ್ಪು. ನನ್ನ ತಪ್ಪನ್ನು ಮನ್ನಿಸು. ನನ್ನ ಮುದ್ದು ಮಗನಾದ ಅಂಗದನನ್ನು ನಿನ್ನ ಸ್ವಂತ ಮಗನಂತೆ ಕಾಣು. ನನ್ನ ಪ್ರಾಣ ಪತ್ನಿಯಾದ ತಾರಾಳನ್ನು ಮಮತೆಯಿಂದ ಕಾಪಾಡು ಎಂದು ಭಿನ್ನಯಿಸಿಕೊಂಡ ವಾಲಿ ಮತ್ತೆ ಕ್ಷೀಣವಾದ ಧ್ವನಿಯಲ್ಲಿ, ನನ್ನ ಪ್ರಿಯ ಸೋದರನೇ, ದೇವೇಂದ್ರನು ನನಗೆ ದಯಪಾಲಿಸಿದ ಈ ಕಂಚನ ಮಾಲೆಯನ್ನು ತೆಗೆದುಕೋ. ಈಗಲೇ ಇದನ್ನು ನಿನ್ನ ಕೊರಳಲ್ಲಿ ಧರಿಸಿಕೋ. ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ. ಇನ್ನು ನಾನು ಸಾಯುವ ಕಾಲ ಸನ್ನಿಹಿತವಾಯಿತು ಎಂದು ಕುಸಿಯುತ್ತಾನೆ. ಅಣ್ಣನ ಈ ಸ್ಥಿತಿಯನ್ನು ಕಂಡ ಸುಗ್ರೀವನ ಕಣ್ಣಲ್ಲಿ ನೀರು ಪಳಪಳನೆ ಸುರಿಯಿತು. ದುಃಖದ ಕಟ್ಟೆಯೊಡೆಯಿತು. ಮನದಲ್ಲಿ ಕಾಲಕೂಟ ವಿಷ ಸುರಿದಷ್ಟು ಸಂಕಟವಾಯಿತು. ಪ್ರೀತಿಯಿಂದ ಅಣ್ಣನನ್ನು ಅಪ್ಪಿಕೊಂಡ ಸುಗ್ರೀವ, ಅಣ್ಣ, ನನ್ನದೇನಾದರೂ ತಪ್ಪಿದ್ದರೆ ದಯವಿಟ್ಟು ನನ್ನನ್ನು ಮನ್ನಿಸು ಎಂದಾಗ ವಾಲಿ, ಆಯಿತು, ನಿನ್ನದೇನೂ ತಪ್ಪಿಲ್ಲ, ಆದರೂ ನಿನ್ನ ತೃಪ್ತಿಗಾಗಿ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ಹೇಳಿ ಪ್ರಾಣ ಬಿಟ್ಟ ವಾಲಿ. ಪತಿಯ ದೇಹದ ಮೇಲೆ ಬಿದ್ದ ತಾರಾಳ ದುಃಖ ಹೇಳತೀರದು. ಅತಿ ದುಃಖದಿಂದ ಒಡಲು ಕಿತ್ತು ಬರುವಂತೆ ರೋಧಿಸಿದಳು ತಾರಾ. ಅವಳ ಕಣ್ಣುಗಳು ಕಣ್ಣೀರ ಕಟ್ಟೆಗಳಾದವು. ಸಮಾಧಾನಪಡಿಸಲು ಬಂದ ರಾಣಿವಾಸದ ಸ್ತ್ರೀಯರ ಪ್ರಯತ್ನ ನಿಷ್ಫಲವಾಗುತ್ತಿತ್ತು. ಆಗ ಅಲ್ಲಿಗೆ ಶ್ರೀರಾಮನ ಆಗಮನವಾಯಿತು. ರಾಮನನ್ನು ಕಂಡ ತಾರಾ ಅವನ ಪಾದಗಳನ್ನು ಹಿಡಿದು, ತ್ರಿಲೋಕದಲ್ಲಿ ನೀನು ಯಾರಿಗೂ ಈಡಾಗುವವನಲ್ಲ. ಮಹಾಬಲಾಢ್ಯನು ನೀನು. ನನ್ನ ಪತಿಯನ್ನು ಕೊಂದ ಬಾಣದಿಂದಲೇ ನನ್ನನ್ನೂ ಕೊಲ್ಲು. ನನಗೆ ಸದ್ಗತಿ ಸಿಗುವಂತೆ ಮಾಡು ದೇವ ಎಂದು ಗೋಗರೆಯುತ್ತಾಳೆ. ನೀರಿಲ್ಲದ ಬಾವಿಯಂತೆ, ಸುಗಂಧವಿಲ್ಲದ ಹೂವಿನಂತೆ, ರುಚಿಯಿಲ್ಲದ ಫಲದಂತೆ ನಾನಿದ್ದೇನೋ ಪ್ರಯೋಜನ. ನನ್ನನ್ನು ದಯಮಾಡಿ ನನ್ನ ಪತಿಯೊಂದಿಗೆ ಸೇರಿಸು ದೇವ ಎಂದು ಪ್ರಾರ್ಥಿಸುತ್ತಾಳೆ. ಆಗ ರಾಮ ಪ್ರಸನ್ನಚಿತ್ತನಾಗಿ, ರೋಧಿಸಬೇಡ ತಾಯಿ, ನೀನಿನ್ನೂ ಬದುಕುಳಿಯಬೇಕು, ಮಗನ ಏಳಿಗೆ ನೋಡಬೇಕು ಎಂದು ಅವಳನ್ನು ಸಮಾಧಾನಪಡಿಸುತ್ತಾನೆ. ನಂತರ ಕಿಷ್ಕಿಂಧೆಯ ಸಿಂಹಾಸನವನ್ನು ಸುಗ್ರೀವನಿಗೆ ಕೊಡಿಸಿ ವಾಲಿಪುತ್ರ ಅಂಗದನನ್ನು ಯುವರಾಜನೆಂದು ಘೋಷಿಸಿದ ರಾಮ ರುಮೆಯನ್ನು ಸುಗ್ರೀವನಿಗೆ ಒಪ್ಪಿಸುತ್ತಾನೆ. ಪೂರ್ವಕಾಲದಲ್ಲಿ ಅಣ್ಣನು ಸತ್ತರೆ ಆ ಅಣ್ಣನ ಹೆಂಡತಿಯನ್ನು ತಮ್ಮನು ವಿವಾಹವಾಗುವ ಸಂಪ್ರದಾಯವಿತ್ತು. ಹೀಗಾಗಿ ತಾರಾಳನ್ನು ಸುಗ್ರೀವನೊಂದಿಗೆ ವಿವಾಹ ಮಾಡಿಸಿದ ರಾಮ ಅವಳು ದುಃಖದಿಂದ ದೂರಾಗುವಂತೆ ಮಾಡುತ್ತಾನೆ. ತಾರಾಳಲ್ಲಿ ಎಳ್ಳಷ್ಟೂ ತಪ್ಪು ಕಾಣದ ರಾಮ
ಪತಿಭಕ್ತ ಪಾರಾಯಣೆಯಾದ ತಾರಾಳನ್ನು ಸುವ್ರತೆ ಎಂದು ಕರೆಯುತ್ತಾನೆ. ಸುವ್ರತೆ ಎಂದರೆ ಸಾಧ್ವಿ, ಪತಿವ್ರತೆ ಎಂದರ್ಥ. ಹೀಗೆ ಪುಣ್ಯಾತ್ಮಳಾದ ಪ್ರಾತಸ್ಮರಣೀಯರಾದ ತಾರಾ ರಾಮನಾಣತಿಯಂತೆ ಸುಗ್ರೀವನನ್ನು ವಿವಾಹವಾಗಿ ಮಗನ ಅಭ್ಯುದಯಕ್ಕಾಗಿ ತನ್ನ ಜೀವನವನ್ನು ಮುಡುಪಿಡುತ್ತಾಳೆ. ಇಂತಹ ಪುಣ್ಯಾತ್ಮಳಾದ ಮಹಾಸಾಧ್ವಿಯಾದ ಪರಮ ಪತಿವ್ರತೆಯಾದ ತಾರಾ ಪಂಚಕನ್ಯೆಯರಲ್ಲಿ ಒಬ್ಬಳೆನಿಸಿ ಪ್ರಾತಸ್ಮರಣೀಯಳಾಗಿದ್ದಾಳೆ. ಪುರಾಣದ ಒಂದು ಐತಿಹ್ಯದ ಪ್ರಕಾರ ತಾರಾ ಈ ಜನ್ಮ ಮುಗಿದ ನಂತರ ಮತ್ತೆ ಭೂಮಿಯಲ್ಲಿ ಜನ್ಮ ತಳೆದು ಚಿತ್ರಾಂಗದೆಯಾಗಿ ಇಂದ್ರಾವತಾರಿಯಾದ ಪಾಂಡವ ಪುತ್ರ ಅರ್ಜುನನ ಪತ್ನಿಯಾಗುತ್ತಾಳೆ. ಇವರಿರುವರ ಪುತ್ರನ ಹೆಸರೇ ಬಭ್ರುವಾಹನ. ಇಂತಹ ದೈವಾಂಶ ಸಂಭೂತಳಾದ ಪಂಚಕನ್ಯೆ ಎಂದು ಪ್ರಸಿದ್ಧಿ ಪಡೆದ ಮಹಾಸಾಧ್ವಿ ತಾರಾಳ ಜೀವನ ಕಥನವನ್ನು ಕೇಳಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೆ ಇಂತಹ ಸೊಗಸಾದ ಮನಮುಟ್ಟುವ ಚಿತ್ರಣಗಳೊಂದಿಗೆ ತಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.